ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳ ಮಹಾಭಿಯೋಗ. ಈ ಮಹಾಭಿಯೋಗ ಪ್ರಕ್ರಿಯೆ ಬಹಳ ಅದ್ಭುತವಾದಂತ ಪ್ರಕ್ರಿಯೆ. ಈ ಮಹಾಭಿಯೋಗದ ಪ್ರಕ್ರಿಯೆಯನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಮಹಾಭಿಯೋಗದ ಪ್ರಕ್ರಿಯೆಯನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಅಮೆರಿಕಾದಿಂದ ಎರವಲು ಪಡೆಯಲಾಗಿದೆ. ಯಾವ ದೇಶದಿಂದ? ಅಮೆರಿಕಾದಿಂದ. ಯುಎಸ್ಎದಿಂದ ಬಾರೋ ಮಾಡಲಾಗಿದೆ. ಏನ್ ಹೇಳ್ತದೆ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟು? ರಾಷ್ಟ್ರಪತಿಗಳ ಮಹಾಭಿಯೋಗ ಯಾವ ರೀತಿ ನಾವು ರಾಷ್ಟ್ರಪತಿಯನ್ನ ತೆಗೆದು ಹಾಕಬಹುದು? ಯಾಕಂತಂದ್ರೆ ರಾಷ್ಟ್ರಪತಿ ನೋಡ್ರಿ, ಸಾಂವಿಧಾನಿಕ ಹುದ್ದೆಗಳಲ್ಲಿ ಅತ್ಯಂತ ಶ್ರೇಷ್ಠ ಹುದ್ದೆ, ಅತ್ಯಂತ ಉನ್ನತ ಹುದ್ದೆ. ಭಾರತದ ಸಂಘ ಏನಿದೆ, ಯೂನಿಯನ್ ಆಫ್ ಇಂಡಿಯಾದ ಮುಖ್ಯಸ್ಥ ಯಾರು? ರೈಟ್, ಯಾರು? ಪ್ರೆಸಿಡೆಂಟ್. ಸೊ ರಾಷ್ಟ್ರಪತಿಯನ್ನ ಯಾವ ಕಾರಣದಿಂದ ತೆಗೆದು ಹಾಕಬಹುದು? ಯಾವ ಕಾರಣದಿಂದ ತೆಗೆದು ಹಾಕಬಹುದು? ಒಂದೇ ಒಂದು ಕಾರಣ. ಯಾವುದು? ಸಂವಿಧಾನದ ಉಲ್ಲಂಘನೆ, ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಒಂದೇ ಒಂದು ಕಾರಣ ಇದೆ. ಹಾಗಾದ್ರೆ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಏನು ಅಂತೇಳಿ ಸಂವಿಧಾನದಲ್ಲಿ ಉಲ್ಲೇಖ ಇದೆಯಾ? ರೈಟ್, ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅನ್ನೋದು ಉಲ್ಲೇಖ ಇದೆಯಾ? ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಬಟ್ ಕಾರಣ ಏನು? ಇದೊಂದೇ, ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ರೆ ನೀವು ಅವರನ್ನ ತೆಗೆದು ಹಾಕಬಹುದು. ಇದು ಯಾವ ರೀತಿಯ ಪ್ರಕ್ರಿಯೆ ಅಂತಂದ್ರೆ ಕ್ವಾಸಿ ಜುಡಿಷಿಯಲ್ ಪ್ರೊಸೆಸ್ ಅಂತ ಕರಿತೀವಿ ಅದನ್ನು. ಅರೆ ನ್ಯಾಯಾಂಗ ಪ್ರಕ್ರಿಯೆ. ಕ್ವಾಸಿ ಜುಡಿಷಿಯಲ್ ಪ್ರೊಸೆಸ್ ಅಥವಾ ಅರೆ ನ್ಯಾಯಾಂಗ ಪ್ರಕ್ರಿಯೆ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಅಂತಂದ್ರೆ ಏನು? ತೆಗೆದು ಹಾಕೋದಕ್ಕೆ, ರಾಷ್ಟ್ರಪತಿಗಳನ್ನ ತೆಗೆದು ಹಾಕೋದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ? ಒಂದು ಪ್ರಕ್ರಿಯೆಯನ್ನ ಫಾಲೋ ಮಾಡಬೇಕು. ಏನು ರೆಡಿ ಮಾಡಬೇಕು? ದೋಷಾರೋಪಣೆ ಪಟ್ಟಿ. ಮೊದಲು ದೋಷಾರೋಪಣೆ ಪಟ್ಟಿಯನ್ನ ರೆಡಿ ಮಾಡಬೇಕು. ಯಾವ ರೀತಿ ಇವರು ಸಂವಿಧಾನದ ಉಲ್ಲಂಘನೆ ಮಾಡಿದ್ದಾರೆ, ಯಾವ ರೀತಿ ಇವರು ಸಂವಿಧಾನದ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು. ಇದನ್ನ ಯಾವ ಸದನದಲ್ಲಿ ಮಂಡಿಸಬೇಕು? ಯಾವ ಸದನ? ಸಂಸತ್ತಿನ ಯಾವುದಾದ್ರೂ ಸದನದಲ್ಲಿ ನೀವು ಮಂಡಿಸಬಹುದು. ಯಾವುದಾದ್ರೂ ಸದನ ಅಂದ್ರೆ ಲೋಕಸಭೆ ಇರಬೇಕು, ಆದ್ರೆ ರಾಜ್ಯಸಭೆ ಇರಬಹುದು. ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದಾದ್ರೂ ಒಂದು ಸದನದಲ್ಲಿ ಇದನ್ನ ನಾವು ಮಂಡಿಸಬಹುದು. ಇದನ್ನ ಮಂಡಿಸಿದ ನಂತರ, ಯಾವುದಾದ್ರೂ ಒಂದು ಸದನದಲ್ಲಿ ಮಂಡಿಸಿದ ನಂತರ ಇದು ಮಂಡನೆಗೆ ಎಷ್ಟು ಜನರ ಸಹಿ ಬೇಕು? ಸದನದ 1/4 ಸದಸ್ಯರ ಸಹಿ ಬೇಕು. ಎಷ್ಟು? 1/4 ಅಂತಂದ್ರೆ 25%. ಒಟ್ಟು ಸದಸ್ಯರ, ಸದನದ ಎಷ್ಟು? ಒಟ್ಟು ಸದಸ್ಯರ 1/4, 1/4 ಮೆಜಾರಿಟಿ ಆಫ್ ಆಲ್ ಮೆಂಬರ್ಸ್ ಸಹಿ ಹಾಕಿದ ಮೇಲೆ ಮಾತ್ರ ಮಂಡನೆ ಮಾಡ್ತದೆ. ರೈಟ್. ಆಮೇಲೆ ಇದನ್ನ ಸಹಿ ಹಾಕದ ಮೇಲೆ ಎಷ್ಟು ದಿನಗಳ ಮುಂಚೆ ರಾಷ್ಟ್ರಾಧ್ಯಕ್ಷರಿಗೆ ನೋಟಿಸ್ ಕೊಡಬೇಕು? 14 ದಿನ ಮುಂಚಿತವಾಗಿ ಯಾರಿಗೆ? ರಾಷ್ಟ್ರಪತಿಗಳಿಗೆ ನೀವು ಇದನ್ನ ತಿಳಿಸಬೇಕು, ಲಿಖಿತ ಸೂಚನೆಯನ್ನ ನೀಡಬೇಕು. 14 ದಿನಗಳ ಮುಂಚೆ ನೀವೇನ್ ಮಾಡಬೇಕು? ಈ ಮಂಡಿಸೋಕ್ಕಿಂತ ಮುಂಚೆ 14 ದಿನ ಮುಂಚಿತವಾಗಿ ರಾಷ್ಟ್ರಪತಿಗಳಿಗೆ ಲಿಖಿತ ಸೂಚನೆಯನ್ನ ಕೊಡಬೇಕು. ಅರ್ಥ ಆಗ್ತಿದೆಯಾ? ಪ್ರೊಸೆಸ್ ಅರ್ಥ ಮಾಡ್ಕೊಳ್ಳಿ. ದೋಷಾರೋಪಣೆ ಪಟ್ಟಿ ಸಿದ್ಧಪಡಿಸಿ 1/4 ಸದಸ್ಯರ ಸಹಿ ಪಡೆದು ಅದನ್ನ 14 ದಿನಗಳ ಮುಂಚಿತವಾಗಿ ರಾಷ್ಟ್ರಪತಿಗೆ ಸಲ್ಲಿಸಬಹುದು. ಇನ್ನು ಆ ಸದನ ಎಷ್ಟು ಬಹುಮತದೊಂದಿಗೆ ಇದನ್ನ ಪಾಸ್ ಮಾಡಬೇಕಾಗುತ್ತೆ? ಆ ಸದನ ಎಷ್ಟು ಸದಸ್ಯರ ಬಹುಮತದೊಂದಿಗೆ? ಇದನ್ನು ಬರ್ಕೊಳ್ರಿ, ಹೇಳ್ತೀನಿ. ರೈಟ್.
ಓಕೆ, ಇನ್ನು ಆ ಸದನ ಮಂಡನೆ ಎಲ್ಲಾಗುತ್ತೆ? ಮಂಡನೆ ಆಗಿರ್ತಕ್ಕಂಥ ಸದನದಲ್ಲಿ ಎಷ್ಟು ಒಟ್ಟು ಸದಸ್ಯರ 2/3 ಬಹುಮತದಿಂದ ಅನುಮೋದನೆ ಸಿಗಬೇಕು. ಒಟ್ಟು ಸದಸ್ಯರ 2/3 ಬಹುಮತದಿಂದ ಅನುಮೋದನೆ ಸಿಗಬೇಕು. ಒಮ್ಮೆಯಾದ್ರೂ ಈ ಕಾಯ್ದೆ ಜಾರಿಗೆ ಬಂದಿದೆ, ಹೇಳ್ತೇನೆ ದೀಪ. ಸೊ ಈಗ ಲೋಕಸಭೆಯಲ್ಲಿ ಮಂಡನೆ ಆಗಿದೆ ಅನ್ಕೊಳ್ರಿ. ಲೋಕಸಭೆಯಲ್ಲಿ ಇದು 2/3 ಸದಸ್ಯರು, ಒಟ್ಟು ಸದಸ್ಯರು. ಅಂದ್ರೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 543. ಇಲ್ಲಿ ಇಂಟು 2/3 ಎಷ್ಟಾಗುತ್ತೆ? 3 × 3 3 × 24, 1 × 2, ಸೊ 362. 362 ಅಂತಂದ್ರೆ ಪ್ಲಸ್ 1 ಜಾಸ್ತಿ ಇರ್ಬೇಕು, ಅದಕ್ಕಿಂತ ಹೆಚ್ಚು ಅಂತಂದ್ರೆ 363 ಸದಸ್ಯರು. 363 ಸದಸ್ಯರ ಅನುಮೋದನೆ ಇರಬೇಕು ಇದಕ್ಕೆ ಲೋಕಸಭೆಯಲ್ಲಿ ಬಂದ್ರೆ. ಇನ್ನು ರಾಜ್ಯಸಭೆಯಲ್ಲಿ ಬಂದ್ರೆ 245 × 2/3, 3 × 3 ಇಂಟು 2 ಎಷ್ಟಿದು? 163.33. ಅಂದ್ರೆ 144 ಸದಸ್ಯರು ರಾಜ್ಯಸಭೆಯಲ್ಲಿ ಇದಕ್ಕೆ ಕನಿಷ್ಠ ಮತ ಹಾಕಬೇಕು. ಇದು ಲೋಕಸಭೆಯಲ್ಲಿ, ಇದು ರಾಜ್ಯಸಭೆಯಲ್ಲಿ. ಇದು ಲೋಕಸಭೆಯಲ್ಲಿ, ಇದು ರಾಜ್ಯಸಭೆಯಲ್ಲಿ. ಇದಾದ್ಮೇಲೆ ಈ ಒಂದು ಸದನದಲ್ಲಿ ಇದು ಪಾಸ್ ಆದ್ಮೇಲೆ ಏನಾಗುತ್ತೆ? ಮುಂದಿನ ಸದನಕ್ಕೆ ಹೋಗುತ್ತೆ, 2ನೇ ಸದನಕ್ಕೆ. 2ನೇ ಸದನವನ್ನ ಏನಂತ ಕರಿತೀವಿ ನಾವು? ವಿಚಾರಣಾ ಸದನ. ರೈಟ್. ಯಾಕಂದ್ರೆ 2ನೇ ಸದನದಲ್ಲಿ ಇದರ ವಿಚಾರಣೆ ನಡೀತದೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು? ವಿಚಾರಣಾ ಸದನ ಅಂತ ಕರಿತೀವಿ. ವಿಚಾರಣಾ ಸದನ. ಸೊ ಇವರು ಈ ದೋಷಾರೋಪಣ ಪಟ್ಟಿ ಸರಿಯಾಗಿದೆ ಅಂತ ಹೇಳಿ ವಿಚಾರಣೆ ಮಾಡಬಹುದು. ಈ ವಿಚಾರಣೆಗೆ ರಾಷ್ಟ್ರಪತಿಗಳು ಹಾಜರಾಗಬಹುದಾ? ರಾಷ್ಟ್ರಾಧ್ಯಕ್ಷರು ಖುದ್ದು ಹಾಜರಾಗಬಹುದು ಅಥವಾ ಅವರ ಪ್ರತಿನಿಧಿಯನ್ನ ಕಳಿಸಬಹುದು. ನನ್ನ ಮೇಲಿನ ಆರೋಪ ಪಟ್ಟಿ ಸರಿ ಇದೆಯೇ ತಪ್ಪಿದೆಯೇ ಅಂತ ಚೆಕ್ ಮಾಡ್ಲಿಕ್ಕೆ ಒಬ್ಬ ಪ್ರತಿನಿಧಿಯನ್ನ ಕಳಿಸಬಹುದು. ಅಲ್ಲಿ ಡಿಬೇಟ್ ನಡೀತದೆ. ಡಿಬೇಟ್ ನಡೆದು ಇದು ಸರಿನೋ ತಪ್ಪು ಅಂತ ಹೇಳಿ ಎನ್ಕ್ವೈರಿ ನಡೀತದೆ. 2ನೇ ಸದನವು ಕೂಡ ಒಟ್ಟು ಸದಸ್ಯರ 2/3 ಬಹುಮತದಿಂದ ಅನುಮೋದನೆ ನೀಡಿದ್ರೆ ಇಮ್ಮಿಡಿಯೇಟ್ ಏನಾಗುತ್ತೆ? ರಾಷ್ಟ್ರಾಧ್ಯಕ್ಷರು ಪದಚ್ಯುತಗೊಳ್ಳುತ್ತಾರೆ. ಇದಿಷ್ಟು ಪ್ರೊಸೆಸ್. ಮತ್ತೆ ಯಾರೋ ಕೇಳಿದ್ರು, ಸರ್ ಭಾರತದಲ್ಲಿ ನಡೆದಿದೆ? ನಡೆದಿಲ್ಲ. ಭಾರತದಲ್ಲಿ ಇಲ್ಲಿವರೆಗೂ ಕೂಡ ಈ ಪ್ರೊಸೆಸ್ ಯಾವತ್ತೂ ಕೂಡ ನಡೆದಿಲ್ಲ ಅಷ್ಟೇ. ಇದು ರಾಷ್ಟ್ರಾಧ್ಯಕ್ಷರ ಮಹಾಭಿಯೋಗ ಪ್ರಕ್ರಿಯೆ. 2 ಸದನಗಳು ಒಟ್ಟು ಸದಸ್ಯರ 2/3 ಬಹುಮತದಿಂದ ಅನುಮೋದನೆ ಪಾಸ್ ಮಾಡಿದಾಗ ಮಾತ್ರ ರಾಷ್ಟ್ರಾಧ್ಯಕ್ಷರು ಪದಚ್ಯುತಗೊಳ್ಳುತ್ತಾರೆ. ಇಷ್ಟು ಬಹುಮತ ಬೇಕಾಗುವುದು ಸಂಸತ್ತಿನ ಅಥವಾ ಸಂವಿಧಾನದ ಯಾವುದೇ ಭಾಗದಲ್ಲಿ ಇಷ್ಟು ಹೆಚ್ಚಿನ ಬಹುಮತ ಬೇಕಾಗಿಲ್ಲ. ಅತಿ ಹೆಚ್ಚು ಬಹುಮತ ಯಾವುದಕ್ಕೆ ಬೇಕು? ಇದಕ್ಕೆ ಬೇಕು. ವಿಧಿ 61 ಪ್ರಕಾರ ರಾಷ್ಟ್ರಪತಿಗಳನ್ನ ಮಹಾಭಿಯೋಗ ಮಾಡೋದಕ್ಕೆ. ರೈಟ್. ರಾಷ್ಟ್ರಪತಿಗಳು ಮಹಾಭಿಯೋಗ ಮಾಡೋದಕ್ಕೆ. ಇನ್ನು ಒಬ್ಬ ರಾಷ್ಟ್ರಪತಿಗಳು ಮಹಾಭಿಯೋಗ ಆಯಿತು ಅಥವಾ ಸ್ಥಾನ ತ್ಯಜಿಸಿದರೆ ಅಥವಾ ರಾಜೀನಾಮೆ ನೀಡಿದ್ರೆ ಎಷ್ಟು ತಿಂಗಳಲ್ಲಿ ಚುನಾವಣೆ ನಡೆಸಬೇಕು? ವಿಧಿ 62 ಏನ್ ಹೇಳ್ತದೆ? ವಿಧಿ 62 ಪ್ರಕಾರ ಎಷ್ಟು? ಗರಿಷ್ಠ ಅಂದ್ರೆ 6 ತಿಂಗಳ ಒಳಗಾಗಿ ಚುನಾವಣೆ ನಡೆಸಬೇಕು. 6 ತಿಂಗಳ ಒಳಗಾಗಿ ಚುನಾವಣೆ ನಡೆಸಬೇಕು. ಯಾವಾಗಾದ್ರೂ ರಾಜೀನಾಮೆ ನೀಡಿದ್ರೆ, ಮಹಾಭಿಯೋಗ ಆದ್ರೆ ಅಥವಾ ಬೇರೆ ಏನಾದ್ರೂ ಆಗಿರ್ಲಿ, ಅದು ರಾಜೀನಾಮೆ, ಮಹಾಭಿಯೋಗ ಅಥವಾ ಮೃತಪಟ್ಟಿದ್ರೆ ಎಷ್ಟು ತಿಂಗಳೊಳಗೆ? 6 ತಿಂಗಳೊಳಗೆ ಚುನಾವಣೆ ನಡೆಸಬೇಕು. ಕ್ಲಿಯರ್ ಇದೆಯಾ? ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಅವನ ಅವಧಿ ಮುಕ್ತಾಯಗೊಳ್ಳೋದ್ರೊಳಗೆ. ರಾಜೀನಾಮೆ ಅಥವಾ ಇದನ್ನ ತೆಗೆದು ಅವರು ಅವಧಿ ಪೂರ್ಣಗೊಳಿಸುವ ಮುಂಚೆ, ಏನೋ ಕೊಡ್ಲಿಲ್ಲ ಅಂತಂದ್ರೆ ಅವಧಿ ಪೂರ್ಣಗೊಳಿಸುವ ಮುಂಚೆ ಚುನಾವಣೆ ನಡೆಸಬೇಕು. ಚುನಾವಣೆಯನ್ನ ನಡೆಸಬೇಕು. ಇದು ಕೂಡ ನೆನಪಲ್ಲಿರಲಿ. ಓಕೆ.
ಇದು ಅರ್ಥ ಆಯ್ತಾ ಎಲ್ಲರಿಗೂ? ವಿಧಿ 62 ಕ್ಲಿಯರ್ ಇದೆಯಾ? ಇನ್ನೊಂದು ಪ್ರಮುಖ ಪ್ರಶ್ನೆ, ರಾಷ್ಟ್ರಪತಿಗಳ ಬಗ್ಗೆ ಯಾರನ್ನಾದ್ರೂ ಅವ್ರು ಕಳಿಸಬಹುದು, ಯಾವ್ದು ವಕೀಲರನ್ನ ಕಳಿಸಬಹುದು, ಯಾವ್ದಾದ್ರು ಲಾಯರ್ ಅನ್ನ ಕಳಿಸಬಹುದು, ಅಡ್ವೊಕೇಟ್ ಅನ್ನ ಕಳಿಸಬಹುದು. ವಾಟ್ ಕೈಂಡ್ ಆಫ್ ಅದು ಗ್ರಾಸ್ ವೈಲೇಷನ್ ಏನಾದ್ರೂ ಅವ್ರ ಅಧಿಕಾರ ದುರುಪಯೋಗ ಪಡ್ಕೊಂಡು ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ರೆ ಮೆನ್ಷನ್ ಮಾಡಿಲ್ಲ, ಹಿಂಗಾಗಿ ಯಾವುದೇ ನಿದರ್ಶನಗಳಿಲ್ಲ. ಸೊ ಹಿಂಗಾಗಿ ಅದನ್ನ ನಾವು ಕೂಡ ಕ್ಲಿಯರ್ ಆಗಿ ಡಿಫೈನ್ ಮಾಡಕ್ ಸಾಧ್ಯ ಇಲ್ಲ, ನಾವು ಕೂಡ ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅವಧಿ ಪೂರ್ಣಗೊಳಿಸುವ ಮುಂಚೆ ಚುನಾವಣೆ ನಡೆಸಬೇಕು. ಅವಧಿ ಪೂರ್ಣಗೊಳಿಸುವ ಮುಂಚೆ ಚುನಾವಣೆ ನಡೆಸಬೇಕು. ಇಷ್ಟೇ ನೋಡ್ರಿ. ಆಮೇಲೆ ನೋಡ್ರಿ, ಈ ತೆಗೆದು ಹಾಕುವಾಗ ಮಹಾಭಿಯೋಗದಲ್ಲಿ ಯಾರು ಓಟ್ ಹಾಕ್ತಾರೆ? ಮಹಾಭಿಯೋಗದಲ್ಲಿ ರಾಜ್ಯಸಭೆಯ ಮತ್ತು ಲೋಕಸಭೆಯ ಎಲ್ಲಾ ಸದಸ್ಯರು ಅಂತಂದ್ರೆ ಏನು? ನಾಮನಿರ್ದೇಶಿತ ಸದಸ್ಯರನ್ನ ಒಳಗೊಂಡು ಚುನಾವಣೆಯಲ್ಲಿ ಅವ್ರಿಗೆ ಅವಕಾಶ ಇರೋದಿಲ್ಲ. ಆದ್ರೆ ಅವ್ರನ್ನ ತೆಗೆದು ಹಾಕುವಲ್ಲಿ ಅವರಿಗೆ ಅವಕಾಶ ಇರ್ತದೆ. ಇದು ನೆನಪಲ್ಲಿರ್ಬೇಕು. ತೆಗೆದು ಹಾಕುವಲ್ಲಿ ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ, ಚುನಾವಣೆಯಲ್ಲಿ ನಾಮನಿರ್ದೇಶಿತ ಸದಸ್ಯರಿಗೆ ಅವಕಾಶ ಇಲ್ಲ. ಹಾಗೆ ರಾಜ್ಯ ಶಾಸಕಾಂಗಗಳ ಸದಸ್ಯರಿಗೂ ಕೂಡ ಅವಕಾಶ ಇಲ್ಲ. ಓಕೆ, ವಿಧಾನ ಪರಿಷತ್ ಮೊದಲೇ ಸಂಬಂಧ ಬರೋದಿಲ್ಲ. ರಾಷ್ಟ್ರಪತಿಗಳು ಯಾವ ರೀತಿ ಚುನಾವಣೆ ಆಗ್ತಾರೆ? ಲಾಸ್ಟ್ ಪಾಯಿಂಟ್ ಅಂತಂದ್ರೆ, ಮಹಾಭಿಯೋಗ ಅವರನ್ನ ತೆಗೆದು ಹಾಕುವಾಗ 2/3 ಬಹುಮತ ಅಂತ ಹೇಳಿದೆ. ಅಲ್ಲಿ ನಾಮನಿರ್ದೇಶಿತ ಸದಸ್ಯರು, ಚುನಾಯಿತ ಪ್ಲಸ್ ನಾಮನಿರ್ದೇಶಿತ ಸದಸ್ಯರು, ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರು ಇಬ್ಬರು ಕೂಡ ಓಟ್ ಹಾಕಬಹುದು. ಸಂಸತ್ತಿನ ಇಲ್ಲ, ವಿಧಾನಸಭೆ ಬರಲ್ಲ, ವಿಧಾನ ಪರಿಷತ್ತು ಯಾವುದೂ ಬರಂಗಿಲ್ಲ. ರಾಜ್ಯಸಭೆ ಮತ್ತು ಲೋಕಸಭೆ, ಸಂಸತ್ತಿನ ಸದಸ್ಯರಷ್ಟೇ. ಕ್ಲಿಯರ್ ಇದೆ ಎಲ್ಲರಿಗೂ? ಸರಿ ವಿದ್ಯಾರ್ಥಿಗಳೇ, ಇಲ್ಲಿ ಇಂಟರ್ನೆಟ್ ಇಶ್ಯೂ ಆಗಿದೆ. ಮೊಬೈಲ್ ನೆಟ್ವರ್ಕ್ ಆನ್ ಮಾಡ್ಕೊಂಡಿದ್ದೀನಿ, ಬಟ್ ಮೊಬೈಲ್ ನೆಟ್ವರ್ಕ್ ಕೂಡ ಫಾಸ್ಟ್ ಬರ್ತಾ ಇಲ್ಲ. ಓಕೆ, ಇದು ನಾನು ಸೆಷನ್ ಅನ್ನ ಪೋಸ್ಟ್ಪೋನ್ ಮಾಡ್ಕೊಂತೀನಿ, ಬೇರೆ ಟೈಮಿಗೆ ನಾಳೆ ಮಾಡ್ಕೊಂತೀನಿ. ರೈಟ್, ಮುಂದೂಡ್ಕೊಳ್ತೀನಿ. ಇಲ್ಲ ಏನ್ ನಾನು ಮಾಡ್ಬೇಕಂತಾನೆ ಬಂದು ಕೂತಿದ್ದೀನಿ, ಬಟ್ ಇಂಟರ್ನೆಟ್ ಇಶ್ಯೂ ಆಗಿದೆ, ವೈಫೈ ವರ್ಕ್ ಆಗ್ತಾ ಇಲ್ಲ. ಮತ್ತೆ 1 ನಿಮಿಷದಲ್ಲಿ ಮತ್ತೆ ಕಟ್ ಶುರು ಆಗುತ್ತೆ. ಯಾಕಂತಂದ್ರೆ ನೀವು 1 ಅವರ್ ಇಂಪಾರ್ಟೆಂಟ್, ನಿಮ್ದು ವೇಸ್ಟ್ ಮಾಡಬಾರ್ದು ನಾನು. ಓಕೆ, ಇಲ್ಲ ಹಾಟ್ಸ್ಪಾಟ್ ಇಲ್ಲಿ ವೀಕ್ ಇದೆ ಸಿಗ್ನಲ್, ಇದನ್ನ ನಾನು ಮತ್ತೆ ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ಸೆಷನ್ ಹಾಕೊಂತೀನಿ. ಓಕೆ, ಸೆಷನ್ ಅಡ್ಜರ್ನ್ ಆಗಿದೆ, ನಾಳೆಗೆ ಮುಂದೂಡಲಾಗಿದೆ.